ಸಂತೋಷ್. ಶಿವಮೊಗ್ಗದ ಸಂತೋಷ್ ಕಳೆದ 5 ವರ್ಷಗಳಿಂದ ನಿತ್ಯಾನಂದನ ಆಶ್ರಮದಲ್ಲಿದ್ದಾನೆ. ಸನ್ಯಾಸ ಸ್ವೀಕರಿಸಿರೋ ಸಂತೋಷ್ ನಿತ್ಯಾನಂದನ ಶಿಷ್ಯ. ಈತನನ್ನ ವಾಪಸ್ ಕರೆತರೋದಕ್ಕೆ ಪೋಷಕರು ಕಳೆದ 2 ವರ್ಷಗಳಿಂದ ಮಾಡದ ಪ್ರಯತ್ನಗಳಿಲ್ಲ. ಇದೀಗ ಇವರು ಬಿಡದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಜೊತೆಗೆ ನಿತ್ಯಾನಂದನ ಆಶ್ರಮದ ಮುಂದೆ ಉಪವಾಸ ಸತ್ಯಾಗ್ರಹ ಶುರು ಮಾಡಿದ್ದಾರೆ. ನಿತ್ಯಾನಂದ ತಮ್ಮ ಪುತ್ರನಿಗೆ ಯಾವುದೋ ಭಯ ಹುಟ್ಟಿಸಿ ತನ್ನ ಕಪಿಮುಷ್ಟಿಯಲ್ಲಿಟ್ಟುಕೊಂಡಿದ್ದಾನೆ ಅನ್ನೋದು ಸಂತೋಷನ ಪೋಷಕರ ಆರೋಪ. ನನ್ನ ಮಗ ನಿತ್ಯಾನಂದನ ಆಶ್ರಮ ಸೇರಿ 5 ವರ್ಷ ಆಯ್ತು. ನಾವು ಎಲ್ಲಾ ಪ್ರಯತ್ನ ಮಾಡಿ ನನ್ನ ಮಗನ್ ಕರ್ಕೊಂಡು ಹೋಗ್ಬೇಕು ಅಂತ ಏನು ಪ್ರಯತ್ನ ಮಾಡಿದ್ರು ನನ್ನ ಮಗನಿಗೆ ಕರ್ಕೊಂಡು ಹೋಗಕ್ ಆಗ್ತಾ ಇಲ್ಲ. ನಿತ್ಯಾನಂದ ನನ್ನ ಮಗ ಏನ್ ಹೇಳ್ತಾನೆ ಅಂದ್ರೆ ಬರ್ತೀನಿಯಪ್ಪ ಅಂತ ಹೇಳ್ತಾನೆ ಹೊರತು ಬರೋದಿಲ್ಲ. ಇದಕ್ಕೆ ಕಾರಣ ಏನಂದ್ರೆ ನಿತ್ಯಾನಂದ ವಿನಯ ಭಾರದ್ವಾಜ್ ಮತ್ತೆ ಇವರಿಗೆಲ್ಲ ಹಾಕಿ ಕೇಸ್ ಹಾಕಿ ವಿನಯ ಭಾರದ್ವಾಜ್ ಜೈಲಲ್ಲಿದ್ದಾನೆ, ಅಮೆರಿಕ ಜೈಲಲ್ಲಿದ್ದಾನೆ. ನಾಳೆ ನನ್ನ ಮಗನು ಕೂಡ ವಿನೋದ್ ಭಾರದ್ವಾಜ್ನಂಗೆ ಒಂದಿನ ಜೈಲಿಗೆ ಹೋಗ್ತಾನೆ. ನನ್ನ ಮಗನಿಗೆ ಗೊತ್ತಿಲ್ಲ ಅದು. ಯಾಕೆ ಅಂದ್ರೆ ಅವನಿಗೆ ಅದು ಅಮೃತ ಅಂತ ತಿಳ್ಕೊಂಡೇನೆ. ಇವತ್ತು ನಾವಿಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ನನ್ನ ಮಗನ ನಿತ್ಯಾನಂದ ಕಳ್ಸಿಕೊಡ್ಬೇಕು, ಇಲ್ವಾ ನಮ್ಗೆ ಇಬ್ಬರಿಗೆ ವಿಷ ಕೊಡ್ಬೇಕು. ವಿನಯ್ ಭಾರದ್ವಾಜ್ ಮೈಸೂರಿನವರು. ಇವರು ಕೂಡ ನಿತ್ಯಾನಂದನ ಶಿಷ್ಯ ಆಗಿದ್ದವರು. ರಂಜಿತಾ ಪ್ರಕರಣದಲ್ಲಿ ನಿತ್ಯಾನಂದನ ವಿರುದ್ಧ ಸಾಕ್ಷ್ಯ ಹೇಳಿದ್ದೆ ವಿನಯ್ ಮಾಡಿದ ತಪ್ಪು. ಕುತಂತ್ರ ಮಾಡಿ ಇವರನ್ನ ನಿತ್ಯಾನಂದ ಅಮೆರಿಕ ಜೈಲಿನಲ್ಲಿ ಕೊಳೆಯೋ ಹಾಗೆ ಮಾಡಿದ್ದಾನೆ. ವಿನಯ್ ವಾಪಸ್ ಭಾರತಕ್ಕೆ ಬರುವಂತಾಗಲು ಸಮಯ ನ್ಯೂಸ್ ಅಭಿಯಾನ ಶುರು ಮಾಡಿದೆ. ಇದಕ್ಕೆ ಸಂಸದ ಅನಂತ್ ಕುಮಾರ್ ಸ್ಪಂದಿಸಿದ್ದಾರೆ. ಈ ಕುರಿತಂತೆ ಈಗಾಗಲೇ ಅವರು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಜೊತೆ ಮಾತುಕತೆ ನಡೆಸಿದ್ದಾರೆ. ಕಾರ್ಯದರ್ಶಿ ಅಮೆರಿಕ ರಾಯಭಾರ ಜೊತೆ ಮಾತನಾಡಿದ್ದಾರೆ. ನಾನು ನಿನ್ನೆನೆ ವಿದೇಶಾಂಗ ವ್ಯವಹಾರ ಸಚಿವಾಲಯದ ಕಾರ್ಯದರ್ಶಿಗಳ ಜೊತೆನಲ್ಲಿ ಮಾತನಾಡಿದ್ದೇನೆ. ಅವರು ಅಮೆರಿಕದಲ್ಲಿರುವಂತಹ ರಾಯಭಾರಿ ಕಚೇರಿಗೆ ಈಗಾಗಲೇ ಮಾತನಾಡಿದ್ದಾರೆ. ಆ ವಿನಯ್ ಭಾರದ್ವಾಜ್ಗೆ ಬೇಕಾಗುವಂತಹ ಕಾನೂನು ನೆರವು ಕೊಡ್ತೀವಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ಒಟ್ಟಾರೆ ನಿತ್ಯಾನಂದನಿಂದ ಕಿರುಕುಳಕ್ಕೆ ಒಳಗಾದವರು ಮತ್ತೆ ಪೋಷಕರ ಮಡಿಲು ಸೇರಿದರೆ ಅಷ್ಟೇ ಸಾಕು. ಇದು ಸಮಯ ಕಾಳಜಿಯೂ ಹೌದು. ಸಮಯ ನ್ಯೂಸ್, ರಾಮನಗರ ಮತ್ತು ಬೆಂಗಳೂರು.